ಬಂಡೀಪುರದಲ್ಲಿ ಸಿಡಿದೆದ್ದಿದ್ದಾರೆ ಅಭ್ಯರ್ಥಿಗಳು. ಇವತ್ತು ಕಾನ್ಸ್ಟೇಬಲ್ ಎಕ್ಸಾಮ್ ಇತ್ತು. ಈ ಹಿನ್ನೆಲೆಯಲ್ಲಿ ಪರೀಕ್ಷೆ ವೇಳೆ ಗೊಂದಲ ಆಗಿದೆ. ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಅಭ್ಯರ್ಥಿಗಳು. ಗೇಟ್ ಮುರಿದು ಅಭ್ಯರ್ಥಿಗಳಿಂದ ಭಾರಿ ಆಕ್ರೋಶ ವ್ಯಕ್ತ ಆಗಿದೆ. ಈಗಾಗಲೇ ವಿಜಯಪುರದಲ್ಲಿ ಅಭ್ಯರ್ಥಿಗಳು ಸಿಡಿದೆದ್ದಿರೋದು. ಕಾನ್ಸ್ಟೇಬಲ್ ಪರೀಕ್ಷೆ ವೇಳೆ ಗೊಂದಲ ಆಗಿದೆ. ವಿಜಯಪುರ ಜಿಲ್ಲೆ ತಿಕೋಟಾದಲ್ಲಿ ಪರಿಸ್ಥಿತಿ ಉದ್ವಿಗ್ನ ಆಗಿದೆ. ಶಾರದಾಂಬಾ ಪಿಯು ಕಾಲೇಜಲ್ಲಿ ಗೊಂದಲ ಉಂಟಾಗಿದ್ದು ಪ್ರಶ್ನೆ ಪತ್ರಿಕೆ ಅರ್ಧ ಗಂಟೆ ತಡವಾಗಿ ಕೊಟ್ಟಿರುವಂತಹ ಆರೋಪ ಕೇಳಿ ಬಂದಿದೆ. ಪೇದೆಯೇ ಪ್ರಶ್ನೆ ಪತ್ರಿಕೆ ಎತ್ಕೊಂಡು ಹೋಗಿದ್ದಾರೆ ಅನ್ನುವಂತಹ ಆರೋಪ. ಪೊಲೀಸರ ವಿರುದ್ಧವೇ ಅಭ್ಯರ್ಥಿಗಳ ಆರೋಪವನ್ನ ಮಾಡಿದ್ದಾರೆ. ಪರೀಕ್ಷಾ ಕೇಂದ್ರದಲ್ಲಿದ್ದಾರೆ ಇನ್ನೂ ಕೂಡ ಹಿರಿಯ ಅಧಿಕಾರಿಗಳು. ಪರೀಕ್ಷಾ ಕೇಂದ್ರದ ಹೊರಭಾಗದಲ್ಲಿ ಭಾರೀ ಭದ್ರತೆಯನ್ನ ಒದಗಿಸಲಾಗಿದೆ. ಡಿಆರ್ ತುಕಡಿಯನ್ನ ನೇಮಿಸಲಾಗಿದೆ. ಇದಾಗಲೇ ಹಿರಿಯ ಅಧಿಕಾರಿಗಳು ಸ್ಥಳದಲ್ಲೇ ಮೊಕ್ಕಾಂ ಹೂಡಿದ್ದಾರೆ. ಪರೀಕ್ಷಾ ಕೇಂದ್ರದ ಹೊರಭಾಗದಲ್ಲಿ ಜಮಾಯಿಸಿದ್ದಾರೆ ಸಾವಿರಾರು ಪರೀಕ್ಷಾರ್ಥಿಗಳು. ಕಾಲೇಜಿನ ಗೇಟ್ ಮುರಿದು ಒಳನುಗ್ಗೋದಕ್ಕೆ ಪ್ರಯತ್ನಿಸಿದ್ದಾರೆ. ಈ ವೇಳೆ ಅಭ್ಯರ್ಥಿಗಳನ್ನ ತಳ್ಳಿ ವಾಪಸ್ ಕಳುಹಿಸಿದ್ದಾರೆ ಪೊಲೀಸರು. ಈ ಸಲ ಬಹಳ ಸ್ಟ್ರಿಕ್ಟ್ ಆಗಿ ಎಲ್ಲಾ ರೀತಿಯಾದಂತಹ ಸಲಹೆ ಸೂಚನೆಗಳನ್ನು ಕೊಟ್ಟು ಎಕ್ಸಾಮ್ ಅನ್ನ ಮಾಡಲಾದ್ರೂ ಕೂಡ ವಿಜಯಪುರದಲ್ಲಿ ಇಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಭ್ಯರ್ಥಿಗಳು ಸಿಡಿದೆದ್ದಿದ್ದಾರೆ. ಬೇಗನೆ ಪ್ರಶ್ನೆ ಪತ್ರಿಕೆ ಎತ್ಕೊಂಡು ಹೋದ್ರು ಅನ್ನೋ ಆರೋಪವನ್ನ ಮಾಡಿದ್ದಾರೆ. ಇಡೀ ರಾಜ್ಯದಾದ್ಯಂತ ಇವತ್ತು ಸಾಕಷ್ಟು ಕಡೆಗಳಲ್ಲಿ ಒಂದಷ್ಟು ಗೊಂದಲ ಕೂಡ ಉಂಟಾಗಿದೆ. ಈ ಒಂದು ಪರೀಕ್ಷೆಯ ಸಂದರ್ಭದಲ್ಲಿ ಸಾಕಷ್ಟು ಸ್ಟ್ರಿಕ್ಟ್ ಆಗಿ ಈ ಸಲ ಎಕ್ಸಾಮ್ ಮಾಡಿದ್ರು ಕೂಡ ವಿಜಯಪುರದಲ್ಲಿ ದೊಡ್ಡ ಗೊಂದಲ, ಅಲ್ಲಿ ಸಾಕಷ್ಟು ಆಕ್ರೋಶ, ಪರೀಕ್ಷಾರ್ಥಿಗಳ ಸಿಟ್ಟು ಎಲ್ಲವನ್ನ ಕೂಡ ನಾವಿಲ್ಲಿ ಗಮನಿಸಬಹುದು. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಈಗ ಗುರುರಾಜ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗುರುರಾಜ್, ಬೆಳಗ್ಗಿನಿಂದಲೂ ಕೂಡ ಸಾಕಷ್ಟು ರೀತಿಯ ಆಕ್ರೋಶ ವ್ಯಕ್ತ ಆಗ್ತಾ ಇತ್ತು. ಇಂತಹ ಸಂದರ್ಭದಲ್ಲಿ ಈಗ ಅಲ್ಲಿ ಸದ್ಯಕ್ಕೆ ಏನು ಆಗ್ತಾ ಇದೆ? ಪರೀಕ್ಷಾರ್ಥಿಗಳಂತೂ ಸಾಕಷ್ಟು ಆಕ್ರೋಶವನ್ನ ಹೊರ ಹಾಕ್ತಿದ್ದಾರೆ. ಅಧಿಕಾರಿಗಳು ಇನ್ನೂ ಕೂಡ ಪರೀಕ್ಷಾ ಕೇಂದ್ರದಲ್ಲೇ ಇದ್ದಾರಾ? ಸದ್ಯಕ್ಕೆ ಇದೀಗ ಇದನ್ನು ಸರಿ ಮಾಡುವಂತಹ ಪ್ರಯತ್ನ ಹೇಗ್ ನಡೀತಿದೆ? ನಮಿತಾ, ಏನಂತಂದ್ರೆ ಇವತ್ತು ರಾಜ್ಯಾದ್ಯಂತ ಪೊಲೀಸ್ ಪೇದೆಗಳ ನೇಮಕಾತಿ ಪರೀಕ್ಷೆ ನಡೀತಾ ಇತ್ತು. ಅದೇ ರೀತಿ ವಿಜಯಪುರದಲ್ಲೇ ನಡೀತಾ ಇತ್ತು. ಆದ್ರೆ ವಿಜಯಪುರ ಜಿಲ್ಲೆಯ ತಿಕೋಟದಲ್ಲಿ ಒಟ್ಟು 3 ಕೇಂದ್ರಗಳನ್ನ ಮಾಡಲಾಗಿತ್ತು. ಅದರಲ್ಲಿ ಒಂದು ಕೇಂದ್ರ ಶಾರದಾಂಬಾ ಅಂತ ಹೇಳಿ ಒಂದು ಶಾಲಾ ಶಿಕ್ಷಣ ಸಂಸ್ಥೆಯಲ್ಲಿ ಒಂದು ಪರೀಕ್ಷೆಯನ್ನು ಆಯೋಜನೆ ಮಾಡಲಾಗಿತ್ತು. ಬೆಳಿಗ್ಗೆ ಪರೀಕ್ಷೆಯನ್ನು ಅರ್ಧ ಗಂಟೆ ಲೇಟ್ ಆಗಿ ನಮಗೆ ಕ್ವಶನ್ ಪೇಪರ್ ಅನ್ನ OMR ಶೀಟ್ಗಳನ್ನ ಕೊಟ್ಟರು ಅಂತ ಹೇಳಿ ಮೊದಲು ಆಕ್ರೋಶ ವ್ಯಕ್ತವಾಗಿತ್ತು. ಯಾಕಂದ್ರೆ 10 ಗಂಟೆಗೆ ನಮಗೆ ಕೊಡ್ಬೇಕಾಗಿತ್ತು, ಬೇಗ ಕೊಡ್ಬೇಕಾಗಿತ್ತು. ನಾವು ಸಹಿತ ಬೆಳಿಗ್ಗೆನೆ ಬಂದಿದ್ವಿ. ಆದ್ರೆ ತಾಂತ್ರಿಕ ಸಮಸ್ಯೆ ಬೇರೆ ಬೇರೆ ಕಾರಣಗಳನ್ನ ಕೊಟ್ಟು ವಿಳಂಬ ಮಾಡಿದ್ರು ಅಂತ ಹೇಳಿ ಮೊದಲು ಆಕ್ರೋಶ ವ್ಯಕ್ತವಾಗಿತ್ತು. ಅದಾದ ಬಳಿಕನು ಅಲ್ಲಿರೋ ಅಭ್ಯರ್ಥಿಗಳು ತಗೊಂಡ್ರು, OMR ಶೀಟ್ ಅನ್ನು ತಗೊಂಡ್ರು. ಅರ್ಧ ಗಂಟೆ ಲೇಟ್ ಆದ್ರೂ ಪರವಾಗಿಲ್ಲ, ಇನ್ನು ಅರ್ಧ ಗಂಟೆ ಎಕ್ಸ್ಟೆಂಡ್ ಮಾಡ್ತಾರೆ ಅನ್ನೋ ಕಾರಣಕ್ಕೆ ತಗೊಂಡ್ರು. ಆದ್ರೆ OMR ಶೀಟ್ ನೋಡಿದ ಮೇಲೆ ಗೊತ್ತಾಯ್ತು ಅಲ್ಲಿ OMR ಶೀಟ್ ಅಲ್ಲಿ ಇರುವಂತದ್ದು ಇದು ನಂಬರ್ಗಳೇ ಮ್ಯಾಚ್ ಆಗ್ತಾ ಇಲ್ಲ. ಹಾಗಾಗಿ ಅವ್ರು ಒಂದ್ ವೇಳೆ ಎಕ್ಸಾಮ್ ಬರೆದ್ರು ಸಹಿತ ಅವರ ಆನ್ಸರ್ ಪೇಪರ್ಗೂ OMR ಶೀಟ್ಗೂ ಮ್ಯಾಚ್ ಆಗ್ತಾ ಇರಲಿಲ್ಲ. ಹಾಗಾಗಿ ನಾವು ಎಕ್ಸಾಮ್ ಬರೆದು ಏನು ಪ್ರಯೋಜನ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಕೆಲವು ವಿದ್ಯಾರ್ಥಿಗಳಿಗೆ ಕರೆಕ್ಟ್ ಆಗಿ OMR ಶೀಟ್ ಬಂದಿದೆ, ಇನ್ನು ಕೆಲವರಿಗೆ ಮಿಸ್ ಮ್ಯಾಚ್ ಆಗಿ ಬಂದಿರುತ್ತದೆ. ಇದು ಮೂಲ ಸಮಸ್ಯೆ ಕಾರಣ ಆಯ್ತು. ಹಾಗಾಗಿ ಯಾರಿಗೆ ಮಿಸ್ ಮ್ಯಾಚ್ ಆಗಿದೆ ಎಲ್ಲರೂ ಎಕ್ಸಾಮ್ ಸೆಂಟರ್ ಇಂದ ಹೊರಗಡೆ ಬಂದ್ರು. ಅಧಿಕಾರಿಗಳು ಮನವಿ ಮಾಡ್ತಾ ಇದ್ರು, ಹೊರಗಡೆ ಹೋಗ್ಬೇಡಿ, ಅದು ಏನೇ ಸಮಸ್ಯೆ ಇದ್ರು ನಾವು ಹಿರಿಯ ಅಧಿಕಾರಿಗಳ ಸಂಪರ್ಕ ಮಾಡಿ ಸಮಸ್ಯೆ ಪರಿಹಾರ ಮಾಡ್ತೇವೆ, ಹೊರಗಡೆ ಹೋಗ್ಬೇಡಿ ಅಂತ ಹೇಳಿದ್ರು. ಆದ್ರೆ ಕೆಲವು ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಿಕೊಂಡು ಹೊರಗಡೆ ಬಂದ್ಬಿಟ್ರು. ಸುಮಾರು 200ರಿಂದ 300 ವಿದ್ಯಾರ್ಥಿಗಳು ಪರೀಕ್ಷಾ ಕೇಂದ್ರದ ಹೊರಗೆ ಬಂದ ತಕ್ಷಣ ಒಂದು ರೀತಿ ಆಕ್ರೋಶದ ವಾತಾವರಣ ನಿರ್ಮಾಯಿತು. ಅವಾಗ ಪೊಲೀಸರು ಅದನ್ನು ತಡೆಯೋದಕ್ಕೆ, ಅಂದ್ರೆ ಹೊರಗಡೆ ಹೋಗಿದ್ದ ವಿದ್ಯಾರ್ಥಿಗಳು ಮತ್ತೆ ಪುನಃ ಒಳಗಡೆ ಬಂದ್ರೆ ಇಡೀ ಸಿಸ್ಟಮ್ ಹಾಳಾಗುತ್ತೆ ಅನ್ನೋ ಕಾರಣಕ್ಕೆ ಅದನ್ನ ತಡೆಯಬೇಕಂತ ಹೇಳಿ ಮೇನ್ ಗೇಟ್ ಏನಿದೆ, ಶಾಲೆಯ ಮೇನ್ ಗೇಟ್, ಅದನ್ನ ಲಾಕ್ ಮಾಡ್ಕೊಂಡು ನಿಂತ್ಕೊಂಡಿದ್ರು. ಆದ್ರೆ ವಿದ್ಯಾರ್ಥಿಗಳ ಹೆಚ್ಚಿನ ಸಂಖ್ಯೆ ಇದ್ದ ಕಾರಣ ಇಡೀ ಗೇಟ್ ಅನ್ನೇ ಮುರಿದು ಹಾಕಿದ್ದು. ಖುದ್ದು SP ಅವರೇ ಬಂದು ವಿದ್ಯಾರ್ಥಿಗಳನ್ನ ಸಮಾಧಾನ ಮಾಡುವ ಪರಿಸ್ಥಿತಿ ಉಂಟಾಯ್ತು. ಕೊನೆಗೆ ಈಗ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಎಲ್ಲರೂ ಸಹಿತ ಅಲ್ಲೇ ಸ್ಥಳದಲ್ಲೇ ಇದ್ದಾರೆ ಇನ್ನು. ಯಾಕಂದ್ರೆ ಪರೀಕ್ಷೆ ಕೆಲವು ವಿದ್ಯಾರ್ಥಿಗಳು ಸುಮಾರು 100ರಿಂದ 150 ವಿದ್ಯಾರ್ಥಿಗಳು ಬರೆದು ಅವ್ರು ಹೋಗಿದ್ದಾರೆ. ಇನ್ನು ಕೆಲವು ವಿದ್ಯಾರ್ಥಿಗಳು ಯಾರು ಪರೀಕ್ಷೆ ಬರೆದಿಲ್ಲ ಇನ್ನೂ ಅಲ್ಲೇ ಕೂತ್ಕೊಂಡು ಮರು ಪರೀಕ್ಷೆ ಮಾಡಿ ಅಂತ ಆಗ್ರಹ ಮಾಡ್ತಾ ಇರೋದು. ನಮಿತಾ, ಥ್ಯಾಂಕ್ ಯು ಗುರುರಾಜ್.